ಬಿಡುಗಡೆ ಆಗಿದೆ. ಅದರಲ್ಲಿ ಅನುದಾನ ಸೇರಿದೆ, ಇಲ್ಲಿ ಕೆರೆ ಸೇರ್ತದೆ, ಕೆರೆ ಡೆವಲಪ್ಮೆಂಟ್ ಸೇರ್ತದೆ. ಅದು ನಾಲೆಗೆ ಅಂದ್ರೆ ಅದು ವಿಸಿ ನಮಗೆ ಬರಲ್ಲ, ನಮಗೆ ಲಿಂಕ್ ನಾಲೆ ಬರುತ್ತೆ, ಸಂಪರ್ಕ ನಾಲೆ ಬರುತ್ತೆ. ಅದರಲ್ಲಿ ಆ ಪ್ರಾಜೆಕ್ಟ್ ಇಲ್ವಾ? ಅದು ವಿಸಿದಾಗಿದ್ರೆ ಇಲ್ಲ, ವಿಸಿದಾಗಿದ್ರೆ ಲಿಂಕ್ ಸೆಪರೇಟ್ ಬರುತ್ತೆ, ಅದು ಬರಲ್ಲ. ಈಗ ಹೊಸದಾಗಿ ಇದಕ್ಕೂ ಹೋಗಿದೆ, ಅದು ಇನ್ನೂ ಅಪ್ರೂವಲ್ ಆಗಿಲ್ಲ. ಈಗ ನೀವು ಮಾಡ್ಕೋಬೇಕು. ನಾವು ಇಲ್ಲಿ ಹೇಳ್ತಾ ಇದೀವಿ ಕೇಳಿ, ನೀವು ಮಾಡ್ದೇನೆ ಇಲ್ಲ ನಿಮ್ಮ AWಗೂ ನಾನು ಹೇಳಿದ್ದೀನಿ, ಎಕ್ಸಿಕ್ಯೂಟಿವ್ಗೂ ಬೆಳಗ್ಗೆ ಹೇಳಿದ್ದೀನಿ, ಏನೋ ತುರ್ತು ಪರಿಸ್ಥಿತಿ ಅಂತ ಬರೋಕ್ಕಾಗಲ್ಲ, ವಿಸಿ ಇದೆ ಅಂತೇಳಿ ಹೇಳಿರೋದಕ್ಕೆ ನಾನು ಇದು ಮಾಡಿರೋದು. ಇಲ್ಲಾಂದರೆ ವೈಲೇಟ್ ಮಾಡಿ ಅವ್ರನ್ನ ಕರೆಸಿ ಮಾತಾಡ್ತಿದ್ದೆ. ನೀವು ಇದೇ ಹೇಳ್ತೀರಿ, ನೀವು ಒಂದು ವಿಡಿಯೋ ಮಾಡಿಸ್ಕೊಳ್ಳಿ, ಎಲ್ಲನೂ ರೈತರನ್ನೆಲ್ಲನೂ ನೀವು ಒಂದು ವಿಡಿಯೋ ಮಾಡ್ಕೋಬೇಕು, ಇದನ್ನ ಮಂಡನೆ ಮಾಡಬೇಕು ಸರ್ಕಾರದ ಜೊತೆ. ಯಾವತ್ತು ಸರ್ಕಾರ ಜಿಲ್ಲಾಡಳಿತ ಎಲ್ಲ ಮುಂದೆ ICIC ಸಭೆ ಕರೆದಾಗ ಆ ಸಭೆಗಳಲ್ಲಿ ನೀವು ಮಂಡನೆಯನ್ನ ಮಾಡಬೇಕು. ಪ್ರತಿ ವರ್ಷ ಇದನ್ನ ನಾವು ಕತೆ ಹೇಳಿದ್ರೆ ಆಗಲ್ಲ, ಇದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು ನಮ್ಮ ಈ ಭಾಗದ ಎಲ್ಲ ರೈತರ ಒಪ್ಕೊಳ್ಳ ಒಂದು ಒತ್ತಾಯವಾಗಿರುತ್ತೆ. ಮತ್ತೆ ಕೆರೆ ಕೂಡ ಒತ್ತುವರಿಯಾಗಿದೆ, 15ರಿಂದ 20 ಎಕರೆ. ನೀವು ಯಾವ ಜಿಲ್ಲಾಡಳಿತ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಕೆರೆಯನ್ನು ನೀವು ರಕ್ಷಣೆ ಮಾಡಿ ನಮ್ಮ ರೈತರಿಗೂ ಉಪಯೋಗ ಆಗುವಂಗೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಶಾಸಕರು ಇದ್ರು ಸರಿಯೇ, ಸಂಸತ್ ಇದ್ರು ಸರಿ, ಅವ್ರ ಜೊತೆ ಮಂಡನೆಯನ್ನು ಮಾಡಿ ಎದುರುಬೇಡಿ. ನೀವು ಜೊತೆಗೆ ನಾವು ಇರ್ತೇವೆ, ನಮ್ಮೆಲ್ಲ ಜನ ಇರ್ತಾರೆ. ನಿಮ್ಮ AWಗೆ ಹೇಳಿ, ನೀವು ಮಾತಾಡಿ, ತೊಂದರೆ ತಗೋಬೇಡಿ. ಸರ್ಕಾರದ ಭೂಮಿನ ಯಾರೂ ಕಬಳಿಸಂಗಿಲ್ಲ. ಕಬಳಿಸಿರೋರು ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ನನ್ನ ಹತ್ರ ಕಾಪಿನೂ ಇದೆ. ಅದು ನೀವು ಈ ರೀತಿ ಬಿಟ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ, ಜಾನುವಾರುಗಳೆಲ್ಲ ನಿಮ್ಮ ಮಕ್ಕಳಿಗೆ ಕುಡಿಯೋ ನೀರು ಸಿಗೋದಿಲ್ಲ. ಎಲ್ಲ ತಮಿಳ್ನಾಡಿಗೆ ಹೋಗಿ ಮಕ್ಕ ಬರಬೇಕಾಗುತ್ತೆ, ಅಲ್ಲಿಂದನೇ ಒಂದು ಚೊಂಬ ತರಬೇಕಾಗುತ್ತೆ ನೀರು ಕುಡಿಯೋಕ್ಕೆ. ಇನ್ನು IP ಗಳು ನಿಂತೋಗುತ್ತೆ. IP ನಿಂತೋಯ್ತು ಅಂದರೆ ಕುಡಿಯೋ ನೀರು ಆಟೋಮೆಟಿಕ್ಲಿ ಒಯ್ತಂತಾನೆ. ಯಾವ ಬಿಸ್ಲರಿನೂ ಸಿಗೋದಲ್ಲ, ಏನೂ ಸಿಗೋದಿಲ್ಲ. ಪ್ರಕೃತಿ ಕೂಡ ಮುನ್ಸಿದೆ, ಅದ್ರ ಜೊತೆಯಲ್ಲಿ ನಾವು ಸಹಕಾರವನ್ನು ಕೊಡ್ತೇವೆ. ನೀವು ಕೂಡಲೇ ಈ ಜಲಸಂಪತ್ತನ್ನು ರಕ್ಷಣೆ ಮಾಡಿ ಕಿರುನಾಲೆಯಿಂದ ನೀರು ತರಿಸಿ ನಾಳೆಯಿಂದನೇ ಬಿಡಿಸುವಂಥ ಜವಾಬ್ದಾರಿಯನ್ನು ತಗೋಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆನೆ ಬರ್ತಾ ಇದ್ದಾರೆ ಲೇಬರ್ಸು. ಈಗ ಕಾಂಟ್ರಾಕ್ಟರ್ಗೂ ಹೇಳಿದ್ದೀನಿ, ಬರುತ್ತೆ ಬಿಡಿ, ನಾಳೆ 1-2 ದಿನದಲ್ಲೇ ನೀರು ಬರುತ್ತೆ. ಆಶ್ವಾಸನೆ ಕೊಡ್ತಿದ್ರಿ, ನೀವು ಮಾಡಲೇಬೇಕು ಖಂಡಿತವಾಗ್ಲೂ. ನೀವು ಆಶ್ವಾಸನೆ ಬಂದಾಗೆಲ್ಲ ಬರೀ ಇದೆ ಆಶ್ವಾಸನೆ ಕೊಡೋದೇ ಆಗೋಯ್ತದೆ. ಅಲ್ಲಿ 2 ಆಳು ನೀವು ಸವಣನ್ ಕೌಲಕ್ಕೆ ಬೆಳೆ ಕರೆದಿ ನೀರು ಜಾಸ್ತಿ ಇರ್ತಾರೆ, ಡೈಲಿ ಎರ್ಕರೆಗೆ ಹೋಗ್ತೀವಿ ನಾವು. ಆ ಕಡೆ 3/4 ಭಾಗ ಹೋಯ್ತದೆ, ಇಲ್ಲಿ ಬರೀ 10% ಬರ್ತದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಅನುಷ್ಠಾನ ಸುಮ್ಮನೆ ನೀವು ಇದು ಮಾಡೋಕ್ಕಾಗಲ್ಲ. ನೀರು ಒಂದ್ ಸ್ವಲ್ಪ ಜಾಸ್ತಿ ಎತ್ಕೊಂಡು ಈ ಕೆರೆ ತುಂಬಬೇಕು ಅಂತ ನೀವು ಮನ್ಸ್ಪಟ್ರೆ ಆಯ್ತದೆ. ಮೊದ್ಲು ಕೆರೆ ಮೊದ್ಲು ಆದ್ಯತೆ ಕೊಡಿ. 20 ದಿನ ಆಯ್ತು ನೀರು ವೇಸ್ಟ್ ಆಗೋಯ್ತು. ಇಲ್ಲಿ ಮೂಲಭೂತ ಏನ್ ಸಮಸ್ಯೆ ಇದೆ ಅಂದ್ರೆ, ವಾಸ್ತವಿಕವಾಗಿ ನಮ್ಮ MLA ಅವರು ಈಗ 6 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು. ಯಾತ ನೀರಾವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀರು ಸೌಲಭ್ಯ ಮಾಡ್ತೀವಿ ಅಂದ್ಬಿಟ್ಟು ಮಾದೇಪುರದ ವರದಿಯಿಂದ ಅದು ಮಾಡಲಿ ಸಂತೋಷ. ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತವ್ರೆ. ಅದು ಎಲ್ರಿಗೂ ಇಲ್ಲಿ ಬಂದು ಸುತ್ತಮುತ್ತ ಗ್ರಾಮದವ್ರಿಗೂ ಒಂದು ಒಳ್ಳೆ ಕಾರ್ಯಕ್ರಮ ಅದು ಇರಲಿ. ಈಗ ಇಲ್ಲಿ 2 ಕಿಲೋಮೀಟ್ರಿಂದ ನೀರು ಕೊರನಹಳ್ಳಿ ಮಾರ್ಗನಹಳ್ಳಿ ಚರಿಕೆ 2 ಕಿಲೋಮೀಟ್ರಿಗೆ ಇಂದ ನೀರು ಆಲ್ರೆಡಿ ಒಯ್ತಾ ಇದೆ. ಜೊತೆಗೆ ಆ ನೀರು ನಮ್ಮ ಕೆರೆಗೆ ಇಲ್ಲಿಗೆ ಬರಬೇಕಾದ್ರೆ ಕಮ್ಮಿ ಅಂದರು. ಮೇಡಮ್ ಅವ್ರು ಬೆಳಿಗ್ಗೆ ಇಂಜಿನಿಯರು ಶಿವಕುಮಾರ್ ಅಂತ ಅಂದ್ಬಿಟ್ಟು ಈಗ ಹೊಸದಾಗಿ AW ಅವ್ರು ಬಂದಿರೋರು, ಅವ್ರ ಜೊತೆಲೂ ಅರ್ಧ ಗಂಟೆ ಮಾತಾಡಿದ್ರು. 700 ಮೀಟ್ರ್ ಮಾಡಬೇಕು ಅಂತ ಆಲ್ರೆಡಿ ನನಗೆ ಫೋನಲ್ಲಿ ಮಾತಾಡಿದ್ರು. ಯಾಕಪ್ಪ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಿ ಸಾರ್? ನಿಮ್ಮ ಆತುವಾಸನಾಗ 2 ದಿನದಲ್ಲೇ ನಿಮ್ಮ ಈಗ ಬೆಳಿಗ್ಗೆ ಮಾತಾಡಿರೋದು, ಬೆಳಿಗ್ಗೆ ನೀವು ಬರಲ್ವಾ ಸರ್ ಹಿಂಗೆ ನಾವು ಮಾಡ್ತಾ ಇದೀವಿ ಅಂತ ಅನ್ನೋದಕ್ಕೆ ನಾರಾಯಣವ್ರು ಕರೆದು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಯಾರು ಹಂಗೆ ಮಾಡ್ತಾ ಇದ್ದಾರೆ ಅಂತಂದರು. ನೋಡಿ ಸರ್, ನಮ್ಗೆ ನೀವು ಸ್ಪಂದಿಸ್ತಾ ಇಲ್ಲ, 2 ತಿಂಗಳಲ್ಲಿ ನಾವು ಬಂದಿದ್ದೀವಿ, ನಮಗೆ ಅರ್ಜೆಂಟಾಗಿ ನೀವು ಮಾಡ್ಬೇಕು.